ಕೇಶವ ಸರ್ ನಿನಗೇನಾದ್ರೂ ಪೈಲ್ಸ್ ಇದೆಯಾ? ಯಾಕೆ ಸರ್ ಹಾಗಂತೀರಾ? ಮತ್ತೆ ಹರಳೆಣ್ಣೆ ಕುಡ್ದಂಗ ಮಕ ಯಾಕೆ? ಹೆಲ್ತ್ ಅಲ್ಲಿ ನಾನು ಪರ್ಫೆಕ್ಟ್ ಸರ್. ಸರಿ, ಇಲ್ಲೇನ್ ಮಾಡ್ತಾ ಇದ್ಯಾ? ಸುಮ್ನೆ ಸರ್, ಸುಮ್ನೆ. ನಿಮ್ ಬಾಸು ಅದೇ ನಿಮ್ ಅಭಿಸರು, ನನ್ ಬಾಮೈದ, ನನ್ ಹೆಂಡತಿ ಅಣ್ಣ, ನನ್ ತಂಗಿಗಾಗೋ ಗಂಡ ಎಲ್ಲಿ? ಇಲ್ಲೇ ಇದ್ದಾರೆ ಸರ್. ಇಲ್ಲಿ ಅಂದ್ರೆ ಅಂದ್ರೆ ಮನೆಯಲ್ಲಿ ಇಲ್ಲೇ ಎಲ್ಲೋ ಒಂದ್ ಕಡೆ ಇರ್ತಾರೆ ಅಂತಿದ್ದೀನಿ ಸರ್. ಆ ರೂಮಲ್ಲಿ ಇರಲ್ಲ ಬಿಡಿ ಸರ್. ಅಭಿಸರು ಹೊರಗಡೆ ಇರೋ ಹಾಗಿದ್ದಾರೆ ಸರ್. ಸರ್, ಈ ರೂಮಲ್ಲಿ ಶಶಿ ಮೇಡಮ್ ಮಾತ್ರ ಇರೋದು. ಸರ್ 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 ಶಶಿ, ಎಷ್ಟು ಧೈರ್ಯನೋ ನಿಂಗೆ? ನಿನ್ನ ಅಣ್ಣ ಜಾಗ ಬಿಡು ಶಶಿ. ನನ್ ಮಾತು ಕೇಳಿ, ನಾನು ಹೇಳೋದು ಕೇಳಿ ಬಾಬಾ. ಸರ್ ಪ್ಲೀಸ್ ಸರ್, ನಾನು ಹೇಳೋದು ಒಂದೇ ಒಂದ್ಸರಿ ಕೇಳಿ. ನಾನೊಬ್ನೇ ಅಲ್ವೋ, ಮನೆಯವರೆಲ್ಲ ಕೇಳ್ಬೇಕು. ಅಣ್ಣ ಬಿಡು ಅಣ್ಣ. ಅಣ್ಣ ಸರ್ ಪ್ಲೀಸ್ ಸರ್, ಬಿಡಿ ಸರ್. ಚಾಣಕ್ಯ ಸರ್, ಅಭಿ ಏನಾಯ್ತು ರೀ? ಏನಪ್ಪ ಏನಾಯ್ತು? ಅಯ್ಯೋ ಏನಾಯ್ತ್ರಪ್ಪ? ಏನ್ ಮಾಡಿದ್ನೋ ಗೊತ್ತಾ? ಅಣ್ಣ ಪ್ಲೀಸ್ ಏನ್ ಮಾಡ್ದೆ ಅಣ್ಣ? ಹೇಳು, ಬಾಯ್ ಬಿದ್ದೋಗಿದ್ಯಾ? ಬಿಟ್ಬಿಡಿ ಸರ್. ಸಾಯಿಸ್ಬಿಡ್ತೀನಿ ಕೇಶವ. ಏನ್ರಿ ಏನಾಯ್ತು? ಅಭಿ ಏನೋ ತಪ್ಪು ಮಾಡ್ರೋ ಹಾಗಿದ್ದಾನೆ ಚಂದ್ರಿಕಾ. ಹೌದು ಪೌಡ್ರು, ನಮ್ಮ ಹೊಟ್ಟೆ ತುಂಬುತ್ತಾ ಇದೆ. ನೋಡಪ್ಪ, ಏನಾದ್ರೂ ಇದ್ರೆ ಮಾತಾಡಿ ಪರಿಹಾರ ಮಾಡ್ಕೊಳ್ಳೋಣ, ಜಗಳ ಬೇಡ. ಹೌದಪ್ಪ, ಎಲ್ರೂ ಸೇರ್ಕೊಂಡು ಸಂತೋಷವಾಗಿರೋಣ ಅನ್ಕೊಂಡ್ರೆ ಈ ಜಗಳ ಯಾಕೆ? ನಿಮ್ ಮೊಮ್ಮಗ ಏನ್ ಮಾಡಿದಾನೆ ಅಂತ ಗೊತ್ತಾ? ಹಬ್ಬ, ಆವಾಗಿಂದ ಏನ್ ಮಾಡಿದ್ನೋ ಗೊತ್ತಾ ಅಂತಿದ್ದೀಯ ಹೊರತು ಏನ್ ಮಾಡ್ದ ಅಂತ ಹೇಳ್ತಿಲ್ವಲ್ಲಪ್ಪ. ಏನ್ ಮಾಡ್ದ ಅಂತ ಹೇಳಪ್ಪ. ಇವನ್ ನನ್ ತಂಗಿ ರೂಮ್ಗೆ ಹೋಗಿದ್ದ. ನಿಜಾನ ಅಣ್ಣ? ಶಶಿಗೆ ಸಾರಿ ಹೇಳಕ್ಕೆ ಅಂತ ಹೋಗಿದ್ದೆ. ಮಾಡಿದ್ದೆಲ್ಲ ಮಾಡಿ ಕ್ಷಮೆ ಏನೋ? ತಪ್ಪು ಮಾಡಿದ್ದೀನಿ ಕ್ಷಮಿಸು ಅಂತ ಕೇಳೋಕ್ ಹೋಗಿರ್ತಾನೆ. ತಪ್ಪೇನಿದ್ಯಪ್ಪ? ಕ್ಷಮಿಸು ಅಂತ ಕೇಳೋದ್ ಕೂಡ ತಪ್ಪೇನಪ್ಪ? ಎಲ್ರು ಮುಂದೆ ತಪ್ಪು ಮಾಡಿ ಒಬ್ನೇ ಹೋಗಿ ಸಾರಿ ಕೇಳಿದ್ರೆ ಸರಿ ಹೋಗುತ್ತಾ? ಇದು ಅವರಿಬ್ರ ಸಮಸ್ಯೆ ರೀ. ಮಧ್ಯದಲ್ಲಿ ನೀವ್ಯಾಕೆ ತಲೆ ಹಾಕ್ತಿದ್ದೀರಾ? ಮತ್ತೆ ನಿನಗ್ ಬೈದ್ರೆ ಇವನಿಗೆ ಯಾಕೆ ಕೋಪ ಬರ್ಬೇಕು? ನಿನ್ ಮೇಲೆ ಕೈ ಹತ್ತಿದ್ರೆ ಇವನ್ ಯಾಕೆ ನನ್ ಕೈ ಹಿಡಿಬೇಕು? ನಮ್ಮಿಬ್ರು ಸಮಸ್ಯೆ ಅಂತ ಬಿಡ್ಬೋದಲ್ವಾ? ಇವಾಗ ನಮ್ಮಿಬ್ರಿಗೂ ಮದ್ವೆ ಆಗಿದೆ. ಇವನ್ ನನ್ನ ತಂಗಿನ ಮದ್ವೆ ಆದ್ರೂ ಆಗಿದಾನ? ಮದ್ವೆ ಮಾಡ್ಕೊಳ್ಳೋದಕ್ ಮನ್ಸಿಲ್ಲ ಅಂದ್ರೂ ರೂಮ್ ಒಳಗೆ ಹೋಗ್ತಾ ಇದ್ದಾನೆ. ಇವನ್ ಅಂತವನಾಗಿರ್ಬೋದು, ನನ್ ತಂಗಿ ಅಂತವಳಲ್ಲ. ಚಾಣಕ್ಯ ಬಿಡಪ್ಪ. ಏನೋ ನನ್ ಕಾಲರೇ ಹಿಡಿತ್ಯಾ? ಸಾರಿ, ತಪ್ಪಾಗಿ ಮಾತಾಡಬೇಡ ಬಾಬಾ. ನಾನು ಸಾರಿ ಹೇಳಕ್ಕೆ ಹೋಗಿದ್ದು. ಕೈಯೋ ಕಾಲ ಹಿಡ್ಕೊಂಡು ಸಾರಿ ಕೇಳದ್ ಬಿಟ್ಟು ತಪ್ಕೊಂಡು ಹೇಳ್ತಾ ಇದೆಯಲ್ಲ. ಅಣ್ಣ ಏನ್ ಮಾತಾಡ್ತಿದೀಯ ನೀನು? ಇವ್ನ್ ನಿನ್ನ ಹಗ್ ಮಾಡಿದ್ದು ನಿಜಾನ ಸುಳ್ಳ? ಹೇಳು ಕೇಶವ, ಇವರಿಬ್ರು ಹಗ್ ಮಾಡಿದ್ ನೀನ್ ನೋಡ್ದೆ ಅಲ್ವಾ? ಸಾಕು ನಿಲ್ಸಿ. ಅವರಿಬ್ರು ಪ್ರೀತಿಸಿದ್ದಾರೆ, ಹಗ್ ಮಾಡ್ಕೊಂಡ್ರೆ ತಪ್ಪೇನಿದೆ? ಮದ್ವೆಗ್ ಮುಂಚೆ ನೀನ್ ನನ್ನ ಹಗ್ ಮಾಡಿದ್ಯಾ? ಅವ್ರು ನನ್ನ ಮದ್ವೆ ಆಗ್ತಿದ್ದೀನಿ ಅಂದಿದಾರಲ್ವಾ ಅಣ್ಣ? ಅವನ್ ಅಗತ್ಯಕ್ಕೋಸ್ಕರ ಏನ್ ಬೇಕಾದ್ರೂ ಹೇಳ್ತಾನಮ್ಮ. ಅವನ್ ಪ್ರೀತಿ ಮತ್ತಲ್ಲಿ ಮುಳುಗಿ ನಿನ್ಗೇನು ಗೊತ್ತಾಗ್ತಾ ಇಲ್ಲ. ಇವನ್ ಹೀಗೆ ಎಷ್ಟೋ ಜನನ ಮೋಸ ಮಾಡಿದಾನೆ. ಅಭಿ, ನಾನೇನ್ ತಪ್ಪಾಗಿ ತಿಳ್ಕೊಂಡಿದ್ಯಪ್ಪ? ಅಜ್ಜಿ ಅವರೇ, ಇವನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಇವನು ಮೇಕೆ ರೂಪದ ಹುಲಿ. ಇಲ್ಲಪ್ಪ, ಅಭಿ ತುಂಬಾ ಒಳ್ಳೆಯವನು. ಹಾಗಂತ ನಿಮ್ನೆಲ್ಲಾರನ್ನೂ ನಂಬಿಸಿದಾನೆ. ಆದ್ರೆ ನನ್ನ ಮೋಸ ಮಾಡಕ್ಕಾಗಲ್ಲ. ನೀವು ಅಪಾರ್ಥ ಮಾಡ್ಕೊಂಡಿದ್ದೀರಾ. ಏನ್ ನಾನು ಅಪಾರ್ಥ ಮಾಡ್ಕೊಂಡಿರೋದು? ನೀನ್ ಇವನ್ ತಂಗಿ ಆಗಿರೋದಕ್ಕೆ
ಇವನ್ ಎಷ್ಟೇ ದೊಡ್ಡ ಮೋಸಗಾರ ಆಗಿದ್ರು ನೀನ್ ಸಹಿಸ್ಕೋತೇನೋ ನನಗ ಅಗತ್ಯ ಇಲ್ಲ. ಮದ್ವೆ ಮಾಡ್ಕೊಳ್ತೇನೆ ನನ್ನ ತಂಗಿ ತಂಟೆಗೆ ಬಂದ್ರೆ ಕತ್ತರಿಸ್ತೀನಿ, ಅಡ್ಡ ಬಂದ್ರೆ ನೀನು ಸಾಯಿಸ್ತೀನಿ. ಏಯ್ ಏನೋ ಮಾತಾಡ್ತಿದ್ಯಾ? ನನ್ ತಂಗಿನೇ ಸಾಯಿಸ್ತೀನಿ ಅಂತ ನೀನು. ಏಯ್, ಅಭಿ, ಬಿಡಪ್ಪ. ಏಯ್. ಚಾಣಕ್ಯ, ಬಿಡಪ್ಪ. ಬಿಡಪ್ಪ. ಜಗಳ ಮಾಡ್ಬೇಡಿ. ಅಭಿ ಬಿಡಪ್ಪ. ಬಿಡು ಅಣ್ಣ. ನನ್ ತಂಗಿ ತಂಟೆಗೆ ಬಂದ್ರೆ ನಿಂತಿನ ಜಾಗದಲ್ಲೇ ಹೂತಾಕ್ಬಿಡ್ತೀನಿ ನಿನ್ನ. ಬಿಡು ಅಣ್ಣ. ಏನು ನಿನ್ ತಂಗಿನ ಸಾಯಿಸ್ತೀನಿ ಅನ್ನೋದಕ್ಕೆ ಅಷ್ಟು ರೋಷ ಬಂತ? ಮದ್ವೆ ಮಾಡ್ಕೊಳ್ತೆ ನನ್ನ ತಂಗಿನ ಹಗ್ ಮಾಡಿದಾಗ ನನಗೆ ಎಷ್ಟು ಕೋಪ ಬರ್ಬೇಕು. ಅಭಿ ಸರ್, ಅಯ್ಯೋ, ಏಯ್, ಅಯ್ಯೋ, ಬಿಡಪ್ಪ. ಏಯ್. ಚಾಣಕ್ಯ. ಏಯ್, ಅಭಿ ಸರ್, ಅಯ್ಯೋ, ಚಾಣಕ್ಯ, ಬಿಡಪ್ಪ. ನನ್ ತಂಗಿ ಸಾಯಿಸ್ತೀನಿ ಅಂತೀರೋ? ಜಗಳ ಬಾರೋ, ಮಾಡ್ಬೇಡಿ. ಬಾರೋ ನೋಡಿ ಬಿಡೋಣ, ಬಾರೋ. ಏಯ್, ಅಣ್ಣ. ಏಯ್. ಅಭಿ, ಅಭಿ, ಏಯ್. ಚಾಣಕ್ಯ. ಬಿಡಿ ಸರ್. ಸಾಕು, ನಿಲ್ಸಿ. ನಿಲ್ಸಿ. ಬಿಡಪ್ಪ. ಅಣ್ಣ, ಬೇಡ ಅಣ್ಣ. ಸರ್ ನೀವು ಬನ್ನಿ ಸರ್, ಕರ್ಕೊಂಡು ಬನ್ನಿ ಸರ್ ನೀವು. ಏಯ್ ನಿಲ್ಲು.